ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ನ ಸಂಪರ್ಕಿಸಿರಿ. ನೀವು ನಮ್ಮ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಡೈಲಿ ನಡೆಯುವಂತಹ 7:30 8:30 ಪ್ರಾರ್ಥನೆ ಹಾಗೂ ಮಧ್ಯರಾತ್ರಿಯಲ್ಲಿ 3 ಗಂಟೆಯಿಂದ 4:30 ಪ್ರಾರ್ಥನೆಗೆ, ಮಂಗಳವಾರ ಕುಟುಂಬ ಪ್ರಾರ್ಥನೆಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ವಾಟ್ಸಪ್ ಗುಂಪುಗಳನ್ನು ಸಂಪರ್ಕಿಸಬಹುದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇಂದಿನ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ಮುಂಜಾನೆಯಲ್ಲಿ ದೇವರ ಕೃಪೆ ಎಂಬ ವಾಕ್ಯ ಭಾಗವನ್ನು, ಸಂದೇಶ ಭಾಗವನ್ನು ಈ ದಿನದಲ್ಲಿ ನಾವು ಧ್ಯಾನಿಸೋಣ. ದೇವರು ನಮ್ಮ ಸಂಗಡ ಮಾತನಾಡಲಿ. ಸಂದೇಶ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂತಹ ಮಹಾಕೃಪೆಗಾಗಿ ನಾವು ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ಈ ವಿಡಿಯೋದಲ್ಲಿ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೇ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. ನನ್ನ ಮರೆಮಾಚೆ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ, ಆಮೇನ್ ಆಮೇನ್. ಮೊದಲನೇದಾಗಿ, ದೇವರ ಕೃಪೆ ಎನ್ನುವಂಥದ್ದು ನಾವು ಸಂಪಾದನೆ ಮಾಡಿಕೊಳ್ಳುವಂಥದ್ದಲ್ಲ. ಕೃಪೆ ಎಂದು ಹೇಳುವುದಾದರೆ, ನಾವು ಯಾವುದನ್ನು ಪಡೆದುಕೊಳ್ಳಲು ಯೋಗ್ಯತೆ ಇಲ್ಲದೆ ಇದ್ದರೂ ಕೂಡ ಅದು ನಮಗೆ ದೊರೆಯಲ್ಪಡ್ತಾ ಇರ್ತದಲ್ಲ, ಅದನ್ನೇ ಕೃಪೆ ಎನ್ನುವಂಥದ್ದು ಆಗಿದೆ. ಸೊ ಕೃಪೆ ಎನ್ನುವುದಾದರೆ ದೇವರ ಪ್ರೀತಿಯನ್ನು, ದೇವರ ಕರುಣೆಯನ್ನು ಹೊಂದಿಕೊಳ್ಳಿಕ್ಕೆ ನಾವು ಅರ್ಹರಲ್ಲ. ಆದರೆ ದೇವರು ತನ್ನ ಪ್ರೀತಿಯನ್ನು ತೋರಿಸಿ ತನ್ನ ಕೃಪೆಯಿಂದ ನಮ್ಮನ್ನು ಅರ್ಹರನ್ನಾಗಿ ಮಾಡಿದ್ದಾನೆ. ನಾವು ಯಾವುದನ್ನು ಪಡೆದುಕೊಳ್ಳಲು ಅರ್ಹರಾಗಿಲ್ಲದೆ ಇದ್ದರೂ ಕೂಡ ದೇವರು ಅದನ್ನು ನಮಗೆ ಅನುಗ್ರಹಿಸ್ತಾ ಇದ್ದಾರೆ. ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿ ನಮ್ಮನ್ನು ದೇವರ ಪ್ರೀತಿಯಲ್ಲಿ ನಡೆಸ್ತಾ ಇದ್ದಾರಲ್ಲ, ಅದೇ ನಿಜವಾದ ಕೃಪೆ. ನಾವು ದೇವರ ಪ್ರೀತಿಯನ್ನ, ಕರುಣೆಯನ್ನ ಪಡೆದುಕೊಳ್ಳಲು ಯಾವ ಅರ್ಹತೆ ನಮ್ಗಿರ್ಲಿಲ್ಲ. ಯಾಕೆಂದ್ರೆ ನಾವು ಪಾಪಿಗಳಾಗಿದ್ವಿ, ದೇವರಿಂದ ದೂರವಾಗಿದ್ವಿ. ಆದರೂ ಸಹ ದೇವರು ಅಯೋಗ್ಯರಾದ ನಮ್ಮನ್ನ ಯೋಗ್ಯರನ್ನಾಗಿ ಮಾಡಿರುವಂಥದ್ದೇ ಕೃಪೆ ಆಗಿದೆ. ಸೊ ಈ ಕೃಪೆ ನಾವೇನನ್ನೋ ಮಾಡಿ, ಏನನ್ನೋ ಕೊಟ್ಟು ಸಂಪಾದನೆ ಮಾಡ್ಲಿಕ್ಕಂತೂ ಸಾಧ್ಯವಿಲ್ಲ. ನಮ್ಮ ಪುಣ್ಯಕ್ರಿಯೆಯಿಂದ, ನಮ್ಮ ದಾನ ಧರ್ಮಗಳಿಂದ, ನಮ್ಮ ಪೂರ್ವಜರು ಮಾಡಿದಂತಹ ಆಶೀರ್ವಾದಗಳಿಂದ ನಮಗೆ ಈ ಕೃಪೆ ದೊರೆಯೋದಿಲ್ಲ. ಇದು ಬರುವಂಥದ್ದು ದೇವರಿಂದ ಆಗಿದೆ. ದೇವರು ಯಾರ ಮೇಲೆ ತನ್ನ ಕೃಪೆಯನ್ನು ತೋರಿಸ್ತಾರೋ ಅವರು ಮಾತ್ರ ಕೃಪೆಯಲ್ಲಿ ನಡಿಲಿಕ್ಕೆ, ಅವರು ಮಾತ್ರ ಕೃಪೆಯನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ನಾವು ವಾಕ್ಯಗಳನ್ನು ಓದುವುದಾದರೆ, ದೇವರ ಕೃಪೆ ಅಪಾರವಾದದ್ದು. ಕೀರ್ತನೆಗಳು 103:11 ಹೀಗೆ ಬರೆಯಲ್ಪಟ್ಟಿದೆ: ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ, ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ಕೃಪೆಯು ಅಪಾರವಾಗಿದೆ. ಹಾಗೆ ನೋಡುವುದಾದರೆ ಆತನ ಕೃಪೆ ಅಪಾರವಾಗಿರುವಂಥದ್ದಾಗಿದೆ. ಹಾಗಾದರೆ ಈ ಕೃಪೆಯಲ್ಲಿ ಪರಿಪೂರ್ಣತೆಯನ್ನು ಹೊಂದಿಕೊಳ್ಳಬೇಕು, ಈ ಕೃಪೆಯಲ್ಲಿ ಬೆಳೀಬೇಕಂದ್ರೆ, ಕೃಪೆಯಲ್ಲಿ ಸಮೃದ್ಧಿಯಾಗಿರಬೇಕಂದ್ರೆ ಮುಂಜಾನೆಯಲ್ಲಿ ಕರ್ತನನ್ನು ನಾವು ಹುಡುಕಬೇಕು. ನಾವು ಆತನ ಕೃಪೆಯಲ್ಲಿ ಸಮೃದ್ಧಿ ಆಗಬೇಕಂದ್ರೆ ಮುಂಜಾನೆಯಲ್ಲಿ ದೇವರ ಕೃಪೆ ನಮ್ಮಲ್ಲಿ ತುಂಬಲ್ಪಡಬೇಕು. ದೇವರ ಕೃಪೆ ಹೊಸ ದಿನವನ್ನು ನವ ಚೈತನ್ಯದಿಂದ ಎದುರುಗೊಳ್ಳಲು ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ. 40 ವರ್ಷಗಳು ಇಸ್ರಾಯೇಲರನ್ನು ನಡೆಸಿದಂಥ ಮೋಶೆ ಪ್ರತಿ ಮುಂಜಾನೆ ದೇವರ ಕೃಪೆಯನ್ನು ಪಡೆದುಕೊಳ್ಳುತ್ತಿದ್ದನು. ಅದಕ್ಕೆ ಕೀರ್ತನೆಗಳು 90:14 ಹೀಗೆ ಹೇಳಲ್ಪಡ್ತದೆ: ಉದಯದಲ್ಲಿ ನಿನ್ನ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿ ಪಡಿಸು. ನೋಡಿ, ಈ ದಿನದಲ್ಲಿ ಮನುಷ್ಯನು ದಿನದ ಪ್ರಾರಂಭದಲ್ಲಿ ಅವನನ್ನು ಸಂತೃಪ್ತಿ ಪಡಿಸಿಕೊಳ್ಳಲು ಅನೇಕ ಕಾರ್ಯಗಳನ್ನು ಮಾಡ್ತಾರೆ. ಕೆಲವರು ಎದ್ದ ತಕ್ಷಣ ಫೋನ್ ನೋಡ್ತಾರೆ, ಯಾಕೆಂದರೆ ಅವರ ಬಿಸ್ನೆಸ್ಗಳು ಏನಾಗಿದೆ ಅಂತ ತಿಳಿದುಕೊಳ್ಳಲು. ಅವರಿಗೆ ಅದರಿಂದ ಸಂತೃಪ್ತಿ ಪಡೆದುಕೊಳ್ಳಿಕ್ಕೋಸ್ಕರವಾಗಿ ಅವರು ಪ್ರಯತ್ನಿಸುವವರಾಗಿದ್ದಾರೆ. ಕೆಲವರು ತಮ್ಮ ಪ್ರೀತಿ ಪಾತ್ರರನ್ನು ಕರೆ ಮಾಡಿ ಮಾತನಾಡಿಸಿ ಅವರ ದಿನಗಳನ್ನು ಪ್ರಾರಂಭಿಸಿ ಅದರಿಂದ ಸಂತೃಪ್ತಿ ಪಡೆದುಕೊಳ್ಳಲು ಪ್ರಯತ್ನಿಸ್ತಾರೆ. ಇನ್ನು ಕೆಲವರನ್ನು ನೋಡುವುದಾದರೆ, ಬೇಡವಾದಂಥ ಪಾಪದ ಕಾರ್ಯಗಳನ್ನು ನೋಡಿ ತಮ್ಮ ಕಣ್ಣುಗಳಲ್ಲಿ ಪಾಪದಿಂದ ಸಂತೃಪ್ತಿ ಪಡಿಸಿಕೊಳ್ಳಲು ಕೆಟ್ಟ ಹಾಸ್ಯಗಳಿಂದ ತುಂಬಲ್ಪಟ್ಟವರಾಗಿ ದಿನವನ್ನು ಪ್ರಾರಂಭಿಸ್ತಾರೆ. ಹಾಗೆ ಇನ್ನೂ ಕೆಲವರನ್ನ ನೋಡುವುದಾದರೆ, ಅನೇಕ ವಿಧವಾದ ಕಾರ್ಯಗಳನ್ನು, ಹಾಗೆ ಪೂಜೆ ಪುನಸ್ಕಾರ, ಹೀಗೆ ಅನೇಕ ಕಾರ್ಯಗಳನ್ನು ಮಾಡಿ ಮನುಷ್ಯನು ಸಂತೃಪ್ತಿ ಪಡೆಯಲು ಪ್ರಯತ್ನಿಸ್ತಾ ಇದ್ದಾನೆ. ಆದರೆ ಮೋಶೆ ಹೇಳುವ ಪ್ರಕಾರ, ಉದಯದಲ್ಲಿ ನಿನ್ನ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿ ಪಡಿಸು. ನಿಮ್ಮನ್ನು ಸಂತೃಪ್ತಿ ಪಡಿಸಲು ಸಾಧ್ಯ ಯಾರಿಂದ ಅಂದರೆ ದೇವರಿಂದ ಮಾತ್ರ. ಮನುಷ್ಯನಿಗೆ ಸಂತೃಪ್ತಿಯನ್ನು ಅವನಿಂದ ಹೊಂದಿಕೊಳ್ಳಲು ಸಾಧ್ಯ ಇಲ್ಲ. ನೋಡಿ, ಎಷ್ಟೇ ಆಸ್ತಿ ಮಾಡಿದರೂ ಜನರಿಗೆ ಸಂತೃಪ್ತಿ ಇಲ್ಲ, ಎಷ್ಟೇ ಹಣ ಇದ್ರೂ ಸಂತೃಪ್ತಿ ಇಲ್ಲ, ಎಷ್ಟೇ ಆಹಾರವಿದ್ರೂ ಸಂತೃಪ್ತಿ ಇಲ್ಲ, ಎಷ್ಟೇ
ಕೆಲಸವಿದ್ದರೂ ಸಂತೃಪ್ತಿ ಇಲ್ಲ. ಯಾಕೆ ಅಂದರೆ ಮನುಷ್ಯನಿಗೆ ಯಾವುದರಿಂದಲೂ ಹಣ, ಆಸ್ತಿ, ಅಂತಸ್ತು, ಸಂಪತ್ತು ಯಾವುದು ಕೂಡ ಮನುಷ್ಯನ ಸಂತೃಪ್ತಿ ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ದೇವರ ಕೃಪೆಯೊಂದೇ ನಮ್ಮನ್ನು ಸಂತೃಪ್ತಿ ಪಡಿಸಲಿಕ್ಕೆ ಸಾಧ್ಯ. ಹಾಗಾದರೆ ನಾವು ಪ್ರತಿ ಮುಂಜಾನೆಯಲ್ಲಿ ಆತನ ಕೃಪೆಯಲ್ಲಿ ನಾವು ನಡೆಯುವಾಗ ಆತನು ನಮ್ಮನ್ನು ಸಂತೃಪ್ತಿ ಪಡಿಸುವವನಾಗಿದ್ದಾನೆ. ನೋಡಿ, ಈ ಕೃಪೆಯನ್ನು ಹೊಂದಿಕೊಳ್ಳಲು ಮೋಶೆಯನ್ನು ಮಾತ್ರ ದೇವರು ಕರೆಯಲಿಲ್ಲ, ಪ್ರತಿಯೊಬ್ಬರನ್ನೂ ಕೂಡ ತನ್ನ ಕೃಪೆಯನ್ನು ಹೊಂದಿಕೊಳ್ಳಲು ದೇವರು ಕರೆಯುವವನಾಗಿದ್ದಾನೆ. ನೋಡಿ, ಒಂದು ದಿನದಲ್ಲಿ ನಮಗೆ 24 ಗಂಟೆಗಳಿದೆ. ಅದರಲ್ಲಿ ಉತ್ತಮವಾದ ವೇಳೆ ಯಾವುದಂದರೆ ಮುಂಜಾನೆ ಸಮಯ. ಯಾಕೆ ಮುಂಜಾನೆ ಸಮಯ ಅಂತ ಹೇಳುವುದಾದರೆ, ಮುಂಜಾನೆ ಸಮಯದಲ್ಲಿ ನಮ್ಮ ಮೈಂಡ್ ಇನ್ನೂ ಫ್ರೆಶ್ ಆಗಿರ್ತದೆ. ಆ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಈ ಲೋಕದ ಯಾವ ಚಿಂತನೆಗಳಾಗಲಿ, ಈ ಲೋಕದ ಯಾವ ಕಾರ್ಯಗಳಾಗಲಿ ನಮ್ಮ ಮೈಂಡ್ನಲ್ಲಿ ಬರೋದಿಲ್ಲ. ಆ ಸಮಯದಲ್ಲಿ ನಾವು ಮನಪೂರ್ವಕವಾಗಿ ನಾವು ಪ್ರಾರ್ಥನೆ ಮಾಡುವಾಗ, ನಾವು ಆರಾಧನೆ ಮಾಡುವಾಗ, ವಾಕ್ಯ ಓದುವಾಗ ದೇವರು ನೋಡುವಂಥದ್ದು ಯಾವುದಂದರೆ ನಮ್ಮ ಭಕ್ತಿಯನ್ನು, ಎರಡನೇದಾಗಿ ನಮ್ಮ ಮನಸ್ಸನ್ನು ಆತನು ನೋಡುವಾತನಾಗಿದ್ದಾನೆ. ನಾವು ಭಯಭಕ್ತಿ ಉಳ್ಳವರಾಗಿ ಕರ್ತನ ಸಮ್ಮುಖದಲ್ಲಿ ಏನೇ ಕಾರ್ಯ ಮಾಡಿದ್ರು, ವಾಕ್ಯ ಓದಿದ್ರು, ಪ್ರಾರ್ಥನೆ ಮಾಡಿದ್ರು, ಆರಾಧನೆ ಮಾಡಿದ್ರು, ಮನಸ್ಫೂರ್ತಿಯಾಗಿ ಮಾಡಬೇಕು. ನಮ್ಮ ಮನಸ್ಸಿನಲ್ಲಿ ಅನೇಕ ವೇದನೆಗಳನ್ನು, ಅನೇಕ ಚಿಂತೆಗಳನ್ನು, ಅನೇಕ ವಿಧವಾದ ಕಾರ್ಯಗಳನ್ನು ಇಟ್ಟುಕೊಂಡು ನಾವು ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ. ವಾಕ್ಯಗಳನ್ನು ಏನು ಓದಿರ್ತೇವೆ ಅನ್ನೋದೇ ನಮಗೆ ನೆನಪಿರೋದಿಲ್ಲ. ಅದೇ ನೀವು ಮುಂಜಾನೆ ಸಮಯದಲ್ಲಿ ಫ್ರೆಶ್ ಆಗಿರುವಾಗ ದೇವರ ವಾಕ್ಯವನ್ನು ಓದಿರಿ, ಧ್ಯಾನಿಸಿರಿ. ಆ ದಿನದಲ್ಲಿ ನಿಮ್ಮ ಜೀವಿತ ಎಷ್ಟು ಚೈತನ್ಯ ಉಳ್ಳದಾಗಿರ್ತದೆ. ಸೊ ನೋಡುವುದಾದರೆ ಮುಂಜಾನೆಯ ಸಮಯದಲ್ಲಿ ಅದು ದಿನದ ಆರಂಭದ ವೇಳೆ ಆಗಿರ್ತದೆ. ಯಾರು ದೇವರನ್ನ ಪ್ರೀತಿಸ್ತಾರೋ ಅವರು ಮುಂಜಾನೆಯಲ್ಲಿ ಆತನನ್ನ ಸಂಧಿಸಿ ಗೌರವಿಸ್ತಾರೆ. ನೀವು ದೇವರನ್ನ ಗೌರವಿಸುವಾಗ ದೇವರಿಂದ ನೀವು ಕೂಡ ಗೌರವಿಸಲ್ಪಡ್ತೀರ. ಸತ್ಯವೇದ ಹೇಳ್ತದೆ, ದೇವರು ಆದಾಮನೊಂದಿಗೆ ತಂಪಿನ ವೇಳೆಯಲ್ಲಿ ಏದೇನ್ ತೋಟದಲ್ಲಿ ಸಂಚರಿಸುತ್ತಿದ್ದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ತಂಪಿನ ವೇಳೆ ಅಂದರೆ ಯಾವ ಸಮಯ ಅಂತ ನೋಡುವುದಾದರೆ, ಕೆಲವರು ಅಂದರೆ ಬೈಬಲ್ ಪಂಡಿತರು ಅವರ ಒಂದು ಪ್ರಕಾರವಾಗಿ ಹೇಳುವುದೇನೆಂದರೆ, ಮುಂಜಾನೆ ಸಮಯದಲ್ಲಿ ದೇವರು ಅವರನ್ನು ಸಂಧಿಸಲು ಬರ್ತಾ ಇದ್ರು ಎಂಬುದಾಗಿ ಬೈಬಲ್ ಪಂಡಿತರ ಒಂದು ಅಭಿಪ್ರಾಯವಾಗಿದೆ. ಹಾಗೆ ನಾವು ನೋಡುವುದಾದರೆ, ಮುಂಜಾನೆಯಲ್ಲಿ ಇಸ್ರಾಯೇಲರ ಪಾಳ್ಯದಲ್ಲಿ ಪರಲೋಕದಿಂದ ಮನ್ನ ಸುರಿಯಲ್ಪಡ್ತಾ ಇತ್ತು. ಆ ಮನ್ನವನ್ನು ಸುರಿಯಲ್ಪಡುವಾಗ ಅವರು ಮುಂಜಾನೆ ಸಮಯದಲ್ಲಿ ಹೋಗಿ ಅದನ್ನು ಕಲೆಕ್ಟ್ ಮಾಡ್ಕೊಳ್ಬೇಕಾಗಿತ್ತು. ಯಾಕೆ ಅವರು ಮುಂಜಾನೆ ಸಮಯ ಹೋಗಿ ಅದನ್ನು ಆದುಕೊಳ್ಬೇಕಾಗಿತ್ತಂದರೆ, ಸೂರ್ಯನು ಉದಯಿಸುವಾಗ ಅದು ಕರಗಿ ಹೋಗ್ತಾ ಇತ್ತು. ಯಾಕೆಂದರೆ ಅದು ದೇವದೂತರ ಆಹಾರವಾಗಿತ್ತು ಮತ್ತು ಅದು ಜೇನು ತುಪ್ಪದಿಂದ ಮಾಡಿದಂತಹ ರೊಟ್ಟಿ ಅಂತ ಇರ್ತಾ ಇತ್ತು. ಹಾಗಾಗಿ ಅದು ಸೂರ್ಯನ ಬಿಸಿಲು ಬರುವಾಗ, ಸೂರ್ಯನ ಉದಯಿಸುವಾಗ ಕರಗಿ ಹೋಗ್ತಾ ಇತ್ತು. ಇಸ್ರಾಯೇಲರೆಲ್ಲರೂ ಮುಂಜಾನೆಯ ಸಮಯದಲ್ಲೇ ಆ ಮನ್ನವನ್ನು ಅವರು ತೆಗೆದುಕೊಳ್ಳಬೇಕಾಗಿತ್ತು. ಸೂರ್ಯನು ಉದಯಿಸಿದ ನಂತರ ಆ ಮನ್ನ ಯಾವುದಕ್ಕೂ ಕೂಡ ಉಪಯೋಗ ಆಗ್ತಾ ಇರಲಿಲ್ಲ, ಯಾಕಂದರೆ ಅದು ಕರಗಿ ಹೋಗ್ತಾ ಇತ್ತು. ಕೆಲವರು ಸೂರ್ಯನು ಉದಯಿಸುವವರೆಗೂ ಮಲಗಿ ನಿದ್ರಿಸ್ತಾ ಇರ್ತಾರೆ ಮತ್ತು ದೇವರ ಪ್ರಸನ್ನತೆಯನ್ನು, ದೇವರ ಕೃಪೆಯನ್ನು ಕಳೆದುಕೊಳ್ತಾ ಇದ್ದಾರೆ. ನಿಮಗೆ ಆತ್ಮನ ಬಲ ಬೇಕಾದರೆ, ನಿಮಗೆ ಈ ಪರಲೋಕದ ಮನ್ನ ಬೇಕಾದರೆ ದೇವರನ್ನ ಮುಂಜಾನೆ ಸಮಯದಲ್ಲಿ ಹುಡುಕಿರಿ. ಈ ಮನ್ನ ನಮಗೆ ಯಾವುದನ್ನು ಸೂಚಿಸ್ತದೆ ಅಂದರೆ, ಹೇಗೆ ಇಸ್ರಾಯೇಲರು ಮುಂಜಾನೆ ಸಮಯದಲ್ಲಿ ಮನ್ನವನ್ನು ಆರಿಸಿಕೊಳ್ತಾ ಇದ್ರೋ ಅದೇ ರೀತಿಯಾಗಿ ಪರಲೋಕದ ಮನ್ನವಾಗಿರುವಂತಹ ದೇವರ ವಾಕ್ಯವೆಂಬ ಮನ್ನವನ್ನು ನಾವು ಕೂಡ ಪ್ರತಿ ಮುಂಜಾನೆ ಸಮಯದಲ್ಲಿ ಓದಬೇಕು, ಧ್ಯಾನಿಸಬೇಕು, ಅಭ್ಯಾಸಿಸಬೇಕು. ನಾವು ಕೂಡ ಪರಲೋಕದ ಈ ಮನ್ನವಾಗಿರುವ ದೇವರ ವಾಕ್ಯವನ್ನು ಓದುವಾಗ, ಧ್ಯಾನಿಸುವಾಗ ಸಂತೃಪ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ. ಹೇಗೆ ಇಸ್ರಾಯೇಲರು ಮನ್ನವನ್ನು ತಿಂದು ಸಂತೃಪ್ತಿಗೊಳ್ಳುತ್ತಾ ಇದ್ರು, ಹಾಗೆ ಪರಲೋಕದ ಮನ್ನವಾಗಿರುವ ದೇವರ ವಾಕ್ಯವನ್ನು ನಾವು ಧ್ಯಾನಿಸಿ ಓದುವಾಗ, ಅಳವಡಿಸಿಕೊಳ್ಳುವಾಗ ನಾವು ಸಂತೃಪ್ತಿಯನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯ. ದೇವರ ಕೃಪೆಯನ್ನು, ದೇವರ ಬಲವನ್ನು ಹಾಗೂ ದೇವರ ಪ್ರಸನ್ನತೆ ನಿಮಗೆ ಬೇಕಾದರೆ ಈ ಮುಂಜಾನೆಯಲ್ಲಿ ನೀವು ಮನ್ನವನ್ನು ಹುಡುಕಬೇಕು, ಮನ್ನವನ್ನು ಆಯಬೇಕು. ಆಯುವುದಂದರೆ ಧ್ಯಾನಿಸಬೇಕು. ಈ ಮನ್ನವು ನಿಮ್ಮನ್ನು ಬಲಗೊಳಿಸ್ತದೆ. ಬಲಗೊಳಿಸುವುದು ಮಾತ್ರ ಅಲ್ಲ, ನಿಮ್ಮನ್ನು ಜಯಭರಿತ ಕ್ರೈಸ್ತನಾಗಿ ಮಾಡುವಂಥದ್ದಾಗಿದೆ. ಹಾಗಾದರೆ ಮುಂಜಾನೆ ಸಮಯದಲ್ಲಿ ದೇವರ ವಾಕ್ಯವೆಂಬ ಮನ್ನವನ್ನು ಹುಡುಕ್ತಾ ಇದ್ದೀರಾ? ಅಥವಾ ಮೊಬೈಲ್ಗಳನ್ನು, ಬೇಡವಾದಂಥ ಕಾರ್ಯ ಕೆಲಸಗಳನ್ನು, ಕೆಲವರು ನೋಡುವುದಾದರೆ ಎದ್ದ ತಕ್ಷಣವೇ ಮೊಬೈಲ್ ನೋಡ್ತಾರೆ, ಎದ್ದ ತಕ್ಷಣವೇ ಬೇರೆ ಕೆಲಸಗಳಿಗಾಗಿ ಹೋಗ್ತಾರೆ, ಎದ್ದ ತಕ್ಷಣವೇ ಬೇರೆ ಕಾರ್ಯಗಳಿಗಾಗಿ, ಚಿಂತನೆಗಳಿಗಾಗಿ ಹೋಗ್ತಾರೆ. ಅವರ ದಿನದೆಲ್ಲ ಬೇಸರಿಕೆಯಿಂದ, ಶೋಧನೆಗಳಿಂದ, ಕಷ್ಟಗಳಿಂದ, ಕಣ್ಣೀರಿಂದ, ಸೋಲಿನಿಂದ ತುಂಬಿರುವಂಥದ್ದಾಗಿದೆ. ಆದರೆ ಯಾವ ಮನುಷ್ಯನು ಮುಂಜಾನೆಯಲ್ಲಿ ದೇವರ ಪ್ರಸನ್ನತೆಯನ್ನು ಎದುರುಗೊಂಡು ದೇವರ ಕೃಪೆಯನ್ನು ಎದುರುಗೊಳ್ತಾನೋ, ದೇವರ ಕೃಪೆಯನ್ನು ಹೊಂದಿಕೊಳ್ತಾನೋ, ಹಾಗೆ ದೇವರ ವಾಕ್ಯವೆಂಬ ಮನ್ನವನ್ನು ಧ್ಯಾನಿಸ್ತಾನೋ,
ಅವನು ಸಂತೃಪ್ತಿಯನ್ನು ಹೊಂದಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಹಾಗಾದರೆ ನಾವು ಪ್ರತಿದಿನ ಮೊಣಕಾಲೂರಿ ದೇವರನ್ನು ಭಕ್ತಿಯಿಂದ ಸ್ತುತಿಸಲು ಪ್ರಾರಂಭಿಸಬೇಕು. ಯಾಕೆಂದರೆ ದೇವ ಕೃಪೆಯಿಂದ ದೇವರು ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಮತ್ತೆ 2 ಪೇತ್ರನು ಬರೆದ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನದಲ್ಲಿ ಓದುವುದಾದರೆ, ನೀವು ಕೃಪೆಯಲ್ಲಿಯೂ ಯೇಸು ಕ್ರಿಸ್ತನ ಜ್ಞಾನದಲ್ಲಿಯೂ ಅಭಿವೃದ್ಧಿ ಹೊಂದುತ್ತಾ ಇರಿ. ನಾವು ಯಾವುದರಲ್ಲಿ ಅಭಿವೃದ್ಧಿ ಹೊಂದಬೇಕು? ಕೃಪೆ ನಮಗಿದೆ, ಆ ಕೃಪೆಯಲ್ಲಿ ನಾವು ಅಭಿವೃದ್ಧಿ ಹೊಂದಬೇಕು. ಆ ಕೃಪೆಯನ್ನು ನಾವು ಸಂಪೂರ್ಣವಾಗಿ ಹೊಂದಿಕೊಳ್ಬೇಕಂದ್ರೆ ದೇವರಲ್ಲಿ ನಾವು ಅಭಿವೃದ್ಧಿಯನ್ನು ಪಡ್ಕೊಳ್ಬೇಕು. ಕ್ರಿಸ್ತ ಯೇಸುವಿನ ಜ್ಞಾನದಲ್ಲಿ ನಾವು ಅಭಿವೃದ್ಧಿ ಹೊಂದಬೇಕು. ಇವತ್ತು ಎಷ್ಟೋ ಜನಕ್ಕೆ ಈ ಕೃಪೆಯ ಮಹತ್ವ ತಿಳಿತಾ ಇಲ್ಲ, ಈ ಕೃಪೆಗಿರುವಂತಹ ಮಹಿಮೆಯನ್ನ ತಿಳಿದುಕೊಳ್ತಾ ಇಲ್ಲ, ಈ ಕೃಪೆಗಿರುವ ಶಕ್ತಿಯನ್ನ ಎಷ್ಟೋ ಜನರು ತಿಳ್ಕೊಳ್ತಾ ಇಲ್ಲ. ಈ ಲೋಕದಲ್ಲಿ ಈ ಕೃಪೆಯನ್ನ ತಿರಸ್ಕರಿಸುವಂತವರೇ ಎಷ್ಟೋ ಜನರಾಗಿದ್ದಾರೆ. ಹಾಗಾದ್ರೆ ನೀವು ಕೃಪೆಯನ್ನು ತಿರಸ್ಕರಿಸ್ತಾ ಇದ್ದೀರಾ ಅಂದ್ರೆ, ಎಷ್ಟೋ ಜನ ಯೇಸುಸ್ವಾಮಿನ ನಂಬಿದ್ರೂ ಕೂಡ ಈ ಕೃಪೆಯನ್ನು ಅನೇಕರು ತಿರಸ್ಕರಿಸ್ತಾ ಇದ್ದಾರೆ, ತಪ್ಪಾಗಿ ಬೋಧಿಸ್ತಾ ಇದ್ದಾರೆ. ಕೃಪೆ ಎನ್ನುವಂಥದ್ದು ನಮ್ಮನ್ನ ಪಾಪದಲ್ಲಿ ಬೀಳದಂತೆ ನಡೆಸುವಂಥದ್ದಾಗಿದೆ. ಕೃಪೆ ಎನ್ನುವಂಥದ್ದು ನಮ್ಮನ್ನ ಆತ್ಮದಲ್ಲಿ ನಡೆಸುವಂಥದ್ದಾಗಿದೆ. ಕೃಪೆ ಎನ್ನುವಂಥದ್ದು ದೇವರ ಪ್ರೀತಿಯಲ್ಲಿ, ದೇವರ ಕರುಣೆಯಲ್ಲಿ, ದೇವರ ಮಾರ್ಗದರ್ಶನದಲ್ಲಿ ನಮ್ಮನ್ನ ನಡೆಸುವಂಥದ್ದಾಗಿದೆ. ಆದರೆ ಈ ಕೃಪೆಯ ಕುರಿತಾಗಿ, ಈ ಕೃಪೆಯ ಮಹತ್ವವನ್ನ, ಈ ಕೃಪೆ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಿಕ್ಕೆ, ಕರ್ತನಿಂದ ನಾವು ಪಡ್ಕೊಳ್ಳಿಕ್ಕೆ ನಾವೇನು ಮಾಡಬೇಕಂದ್ರೆ ಕ್ರಿಸ್ತ ಯೇಸುವಿನ ವಿಶ್ವಾದ ಜ್ಞಾನದಲ್ಲಿ ಅಭಿವೃದ್ಧಿಯನ್ನು ಹೊಂದಬೇಕು. ಈ ಲೋಕದಲ್ಲಿ ನೀವು ಯಾವುದೋ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇರಬಹುದು, ಅನೇಕ ಪುಸ್ತಕಗಳನ್ನು ಓದಿ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳಬಹುದು. ಆದರೆ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನ ನಿಮ್ಮಲ್ಲಿ ಇಲ್ಲದೇ ಇದ್ದರೆ, ಆ ಜ್ಞಾನದಲ್ಲಿ ಅಭಿವೃದ್ಧಿ ಹೊಂದದೇ ಇದ್ದರೆ, ದೇವರ ಕೃಪೆಯು ನಿಮ್ಮಲ್ಲಿ ಏನು ಉಂಟಾಗ್ತದೆ ಅಂದರೆ, ನೀವು ಅದನ್ನು ಅರ್ಥ ಮಾಡಿಕೊಳ್ಳದೆ ಆ ಕೃಪೆಯನ್ನು ನೀವು ಬಿಟ್ಟು ಹೋಗುವಂಥವರಾಗಿದ್ದೀರ. ಕೃಪೆ ಎಂದಿಗೂ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ, ಆದರೆ ನೀವು ಕೃಪೆಗಳನ್ನು ಅನೇಕರು ಬಿಟ್ಟು ಹೋಗ್ತಾ ಇದ್ದೀರಾ. ದೇವ್ರ ವಾಕ್ಯ ಹೇಳ್ತದೆ, ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಲಿದಾವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗೋದು, ನನ್ನ ಸಮಾಧಾನ ಒಪ್ಪಂದವು ಕದಲದು ಎಂದು ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 10ನೇ ವಚನ ಹೇಳ್ತದೆ. ದೇವರ ಕೃಪೆ ನಮ್ಮನ್ನು ಯಾವತ್ತೂ ಬಿಟ್ಟು ಹೋಗೋದಿಲ್ಲ. ಆದರೆ ನಾವೇ ಆತನ ಕೃಪೆಯನ್ನು ಬಿಟ್ಟು ಅನೇಕ ಕಡೆ ಸುತ್ತುವವರಾಗಿರ್ತೇವೆ. ನೀವು ಈ ಲೋಕದಲ್ಲಿ ಅನೇಕ ಜ್ಞಾನವನ್ನು ನೀವು ಸಂಪಾದನೆ ಮಾಡಿಕೊಳ್ಳಬಹುದು, ಆದರೆ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನವನ್ನ, ಸುವಾರ್ತೆಯನ್ನು ನೀವು ತಿಳಿದುಕೊಳ್ಳದೇ ಇದ್ರೆ, ತಿಳಿದುಕೊಂಡಂತ ಬೇರೆಲ್ಲವೂ ವ್ಯರ್ಥವಾಗಿದೆ. ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನ ಯಾವುದಂದ್ರೆ ಅದು ಸುವಾರ್ತೆ ಆಗಿದೆ. ತನಾದ ಯೇಸು ಕ್ರಿಸ್ತನು ನನಗೋಸ್ಕರ, ನಿಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾದನು. ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾಗಿ ಮೃತ್ಯುಂಜಯನಾಗಿ ಎದ್ದು ನಮಗಾಗಿ ಆ ಪರಲೋಕ ರಾಜ್ಯದಲ್ಲಿ ನಮಗಾಗಿ ಸ್ಥಳವನ್ನು ಸಿದ್ಧ ಮಾಡ್ತಾ ಇದ್ದಾನೆ, ಬೀಡಾರವನ್ನು ಸಿದ್ಧ ಮಾಡ್ತಾ ಇದ್ದಾನೆ. ನನಗಾಗಿ, ನಿಮಗಾಗಿ ದೇವರ ಮಧ್ಯದಲ್ಲಿ ಮಧ್ಯಸ್ಥಿಕನಾಗಿದ್ದಾನೆ. ನಾಶನದ ಗುಂಡಿಗೆ ಹೋಗದಂತೆ, ನರಕವೆಂಬ ಆ ಪಾಶಕ್ಕೆ ಸಿಕ್ಕಿಕೊಳ್ಳದೆ ಪರಲೋಕ ರಾಜ್ಯಕ್ಕೆ ಸೇರಬೇಕೆಂದೇ ಆ ಪರಲೋಕದ ಮಹಿಮೆಯನ್ನು ಬಿಟ್ಟು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ನನಗಾಗಿ, ನಿಮಗಾಗಿ ರಕ್ತವನ್ನು ಸುರಿಸಿ, ನನ್ನ ಪಾಪ, ನಿಮ್ಮ ಪಾಪ, ಶಾಪ, ಪಾಪಗಳನ್ನು ಹೊತ್ತು, ರೋಗಗಳನ್ನು ಹೊತ್ತುಕೊಂಡು ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಬಲಿಯಾದನು. ಅಷ್ಟು ಮಾತ್ರ ಅಲ್ಲ, ಮತ್ತೆ ಮೃತ್ಯುಂಜಯನಾಗಿ ಎದ್ದು ಬಂದನು. ಮೃತ್ಯುಂಜಯನಾಗಿ ಎದ್ದು ಬಂದ ಯೇಸು ಕ್ರಿಸ್ತನನ್ನು ನಂಬುವ ನಾನು, ನೀವುಗಳು ಕೂಡ ಎಬ್ಬಿಸಲ್ಪಡ್ತೇವೆ. ನೀವುಗಳು ಕೂಡ ಸದಾ ಜೀವಿಸುವವರಾಗ್ತೇವೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವೆನೆಂದು. ಹಾಗಾದರೆ ನಿಮ್ಮ ಮಕ್ಕಳಿಗಾಗಲಿ, ನೀವಾಗಲಿ, ಬೇರೆಲ್ಲ ವಿಷಯದಲ್ಲೂ ನಿಮಗೆ ಜ್ಞಾನ ಇದ್ದು ಈ ಸುವಾರ್ತೆ ವಿಷಯವಾದ ಜ್ಞಾನವನ್ನ, ಈ ಸುವಾರ್ತೆಯನ್ನು ನೀವು ತಿಳಿದುಕೊಂಡು ಆ ಸುವಾರ್ತೆಗೆ ನಿಮ್ಮ ಮನಸ್ಸನ್ನು ಕೊಟ್ಟು ಕೃಪೆಯಲ್ಲಿ ನೀವು ಅಭಿವೃದ್ಧಿ ಹೊಂದದೇ ಇದ್ದರೆ, ಲೋಕದಲ್ಲಿ ಏನು ಸಂಪಾದನೆ ಮಾಡಿದರೂ ಕೂಡ ದೇವರ ಈ ವಿಷಯವನ್ನು ತಿಳಿದುಕೊಳ್ಳದೇ ಇದ್ರೆ ಎಲ್ಲವೂ ವ್ಯರ್ಥವಾಗಿದೆ, ಜೀವಿತವೇ ವ್ಯರ್ಥವಾಗಿದೆ. ಒಬ್ಬ ಮನುಷ್ಯನು ಯೇಸು ಸ್ವಾಮಿಯ ಕುರಿತಾಗಿ ತಿಳಿದುಕೊಳ್ಳದೇ ಇದ್ರೆ ಅವನ ಜೀವಿತದಲ್ಲಿ ಏನು ಮಾಡಿದ್ರೂ ಕೂಡ ಯಾವುದು ಪ್ರಯೋಜನವಿಲ್ಲದಂಥದ್ದಾಗಿದೆ. ಹಾಗಾಗಿ ಮುಂಜಾನೆಯಲ್ಲಿ ದೇವರನ್ನು ನಾವು ಹುಡುಕೋಣ, ಆತನ ಕೃಪೆನ ಹೊಂದಿಕೊಳ್ಳೋಣ. ದೇವರಿ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂತ ಸುಂದರವಾದ ದಿನಕ್ಕಾಗಿ, ಸಮಯಕ್ಕಾಗಿ ಸ್ತೋತ್ರ. ಒಳ್ಳೆಯ ವಾಕ್ಯಗಳ ಮೂಲಕ ನಮ್ಮ ಸಂಗಡ ಮಾತನಾಡಿ ನಮ್ಮನ್ನು ಬಲಪಡಿಸಿದ್ದೀರಾ, ಅದಕ್ಕಾಗಿ ಸ್ತೋತ್ರ. ಮುಂಜಾನೆಯಲ್ಲಿ ನಿಮ್ಮ ಕೃಪೆನ ಹೊಂದಿಕೊಂಡು ನಿಮ್ಮಲ್ಲಿ ಹೆಚ್ಚೆಚ್ಚಾಗಿ ಬೆಳಿಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೇವೆ. ಈ ವಿಡಿಯೋ ನೋಡುವ ಸಹೋದರನ ಆಶೀರ್ವದಿಸು, ನಿನ್ನ ಕೃಪೆಯಲ್ಲಿ ನಡೆಸಬೇಕಾಗಿ, ಇಂತಾನೆ ಸಹಾಯ ಮಾಡಬೇಕಾಗಿ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆ, ಆಮೇನ್.
ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.